ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ಶುಭಾ ಎಂಪಲ್. ಬಳ್ಳಾರಿಯಲ್ಲಿ ಪ್ರಪ್ರಥಮ ಬಾರಿಗೆ ಜಿಲ್ಲಾ ಕಲಾವಿದರ ಸಂಘದಿಂದ ನಗರದ ಡಾಕ್ಟರ್ ಜೋಳದ ರಾಶಿ ದೊಡ್ಡನಗೌಡ ರಂಗಮಂದಿರದಲ್ಲಿ ಜನವರಿ 4 ಮತ್ತು 5ರಂದು ಜಿಲ್ಲಾ ಕಲಾ ವೈಭವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಕಲಾವಿದರ ಸಂಘದ ಅಧ್ಯಕ್ಷ ಯಲ್ಲನಗೌಡ ಶಂಕರ ಬಂಡೆ ಹೇಳಿದರು. ನಗರದ ಸಾಂಸ್ಕೃತಿಕ ಸಮುಚ್ಚಯ ಆವರಣದ ಕನ್ನಡ ಭವನದಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿದರು. ಜನವರಿ 4ರಂದು ಬೆಳಗ್ಗೆ 9 ಗಂಟೆಗೆ ನಗರದ ರಾಘವ ಕಲಾಮಂದಿರ ಹತ್ತಿರ ವಸಂತ ವೈಭವ ಕಲಾ ತಂಡಗಳ ಮೆರವಣಿಗೆಗೆ ಪ್ರಥಮ ದರ್ಜೆ ಗುತ್ತಿಗೆದಾರ ಮಸೀದಿಪುರ ಸಿದ್ದರಾಮನಗೌಡ ಚಾಲನೆ ನೀಡುವರು. ಈ ಮೆರವಣಿಗೆ ರಾಘವ ಕಲಾಮಂದಿರದಿಂದ ಗಡಗಿ ಚನ್ನಪ್ಪ ವೃತ್ತ, ಬೆಂಗಳೂರು ರಸ್ತೆ, ತೇರು ಬೀದಿ, HR ಗವಿಯಪ್ಪ ವೃತ್ತ ಮಾರ್ಗವಾಗಿ ಡಾಕ್ಟರ್ ಜೋಳದ ರಾಶಿ ದೊಡ್ಡನಗೌಡ ರಂಗಮಂದಿರದವರೆಗೆ ನಡೆಯಲಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಸುಮಾರು 30 ಕಲಾ ತಂಡಗಳು ಭಾಗವಹಿಸಲಿವೆ ಎಂದು ಹೇಳಿದರು. ಜನವರಿ 4ರಂದು ಬೆಳಗ್ಗೆ 11 ಗಂಟೆಗೆ ಜೋಳದ ರಾಶಿ ದೊಡ್ಡನಗೌಡ ರಂಗಮಂದಿರದಲ್ಲಿ ಕವಿ ಕಾವ್ಯ ಕುಂಚ ಗಾಯನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಜನವರಿ 5ರಂದು ಬೆಳಗ್ಗೆ 9 ಗಂಟೆಗೆ ಭಾನುವಾರ ದೊಡ್ಡನಗೌಡ ರಂಗಮಂದಿರದಲ್ಲಿ ರಾವ್ ಬಹದ್ದೂರ್ ವೈ ಮಹಾಬಲೇಶ್ವರಪ್ಪ ವೇದಿಕೆಯಲ್ಲಿ ಕಾರ್ಯಕ್ರಮ ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಜನವರಿ 5ರಂದು ಮಧ್ಯಾಹ್ನ 3 ಗಂಟೆಗೆ ಸಮಾರೋಪ ಸಮಾರಂಭ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ತದನಂತರ ಕಲಾ ಸಾಧಕರಿಗೆ ಸನ್ಮಾನ ಹಾಗೂ ಸಮೂಹ ನೃತ್ಯ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಬಳ್ಳಾರಿ ಜಿಲ್ಲಾ ಕಲಾವಿದರ ಸಂಘದ ವತಿಯಿಂದ ಕೆಲವೇ ದಿನಗಳ ಹಿಂದೆ ಈ ಒಂದು ಸಂಘ ರಿಜಿಸ್ಟರ್ ಆಗಿ ಒಂದು ಪ್ರಥಮ ಬಾರಿಗೆ ಬಳ್ಳಾರಿ ಜಿಲ್ಲಾ ಕಲಾ ವೈಭವ ಅಂತ ಒಂದು ಕಾರ್ಯಕ್ರಮವನ್ನು ಮಾಡಬೇಕಂತೇಳಿ ನಮ್ಮ ಕಲಾವಿದರ ಸಂಘದಿಂದ ಹಮ್ಮಿಕೊಂಡಿದ್ದೇವೆ. ಪ್ರಥಮ ಬಾರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಈ ಜೋಳದ ರಾಶಿ ದೊಡ್ಡನಗೌಡ ರಂಗಮಂದಿರದಲ್ಲಿ ಈ ಕಾರ್ಯಕ್ರಮ ನಡೀತಿದೆ. ಈ ಒಂದು 30 ತಂಡಗಳ ಮೆರವಣಿಗೆ ರಾಘವ ಕಲಾಮಂದಿರದಿಂದ ರಾಘವರಿಗೆ ಮಾಲಾರ್ಪಣೆ ಮಾಡಿ ಮತ್ತು ರಾಯಲ್ ಸರ್ಕಲಲ್ಲಿ ರಾಘವರಿಗೆ ಮಾಲಾರ್ಪಣೆ ಮಾಡಿ, ಆಮೇಲೆ ಬೆಂಗಳೂರು ರೋಡು, ತೇರು ಬೀದಿ ಮತ್ತು ಮೋತಿ ಸರ್ಕಲಲ್ಲಿ ಬಸವಣ್ಣನವರಿಗೆ ಮಾಲಾರ್ಪಣೆ ಮಾಡಿ ಜೋಳದ ರಾಶಿ ದೊಡ್ಡನಗೌಡ ರಂಗಮಂದಿರದಲ್ಲಿ ಈ ಒಂದು ಕಾರ್ಯಕ್ರಮ ಉದ್ಘಾಟನೆಗೊಳ್ಳಲಿದೆ. ಇದರ ಉದ್ಘಾಟನೆ ನಮ್ಮ ಪ್ರಧಾನ ಕಾರ್ಯದರ್ಶಿ ಎಚ್. ತಿಪ್ಪೇಸ್ವಾಮಿ ಅವರು ಮಾತಾಡ್ತಾರೆ. ಜನವರಿ 4 ಮತ್ತು 5ನೇ ತಾರೀಕಿನ ನಾವು ಹಮ್ಮಿಕೊಂಡಿರುವಂಥ ಕಾರ್ಯಕ್ರಮ ಜೋಳದ ರಾಶಿ ದೊಡ್ಡನಗೌಡ ರಂಗಮಂದಿರದಲ್ಲಿ ನೆರವೇರಲಿದೆ. ಈ ಒಂದು ಕಾರ್ಯಕ್ರಮದ ಮೆರವಣಿಗೆ ರಾಘವ ಕಲಾಮಂದಿರದಿಂದ ಪ್ರಾರಂಭಗೊಂಡು ಗಡಿಗೆ ಚನ್ನಪ್ಪ ವೃತ್ತ ಮತ್ತು ಬೆಂಗಳೂರು ರಸ್ತೆ ಮಾರ್ಗವಾಗಿ ತೇರುಬೀದಿ ಮಾರ್ಗವಾಗಿ ಮತ್ತು HR ಗವಿಯಪ್ಪ ವೃತ್ತ ತಲುಪಿ ಅಲ್ಲಿಂದ ಜೋಳದ ರಾಶಿ ದೊಡ್ಡನಗೌಡ ರಂಗಮಂದಿರ ಸೇರಿ ಅಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ. ಮತ್ತು ವಸಂತ ವೈಭವ ಎನ್ನುವ ಒಂದು ನಾವು ಶೀರ್ಷಿಕೆಯೊಂದಿಗೆ ಕಲಾ ತಂಡಗಳ ಮೆರವಣಿಗೆ ಮಾಡಲಿದ್ದೇವೆ. ಅದರಲ್ಲಿ ಎತ್ತಿನ ಬಂಡಿ ಮೆರವಣಿಗೆ ಮತ್ತು ಛದ್ಮವೇಷ ಹಾಕುವಂಥ ಯಾವ ಕಲಾವಿದರು, ಅದರ ಜೊತೆಗೆ ಬಯಲಾಟ ವೇಷಭೂಷಣ, ತಾಶಾರಾಮ್ ಡೋಲ್, ತೊಗಲುಗೊಂಬೆ ಮತ್ತು ಹಕ್ಕಿ ಪಿಕ್ಕಿ ನೃತ್ಯ, ಹಾಗೆ ಹಲಿಗೆ ವಾದನ, ಜಾನಪದ ಮತ್ತು ಭಜನ ಮತ್ತು ಕಹಳೆ ವಾದನ, ಚೌಡಿಕಿ ವಾದನ, ಹಗಲು ವೇಷ, ಗೊರವ ಕುಣಿತ, ಮೆಂದಿಧ್ವಜ ಕುಣಿತ, ಈರಗಾಸೆ ಕುಣಿತ, ರಂಸಾಳೆ ವಾದನ, ಹೀಗೆ ಸುಮಾರು 34 ಕಲಾ ತಂಡಗಳು ಒಳಗೊಂಡಂತೆ ಮೆರವಣಿಗೆಯಲ್ಲಿ ಭಾಗವಹಿಸಲಿವೆ. ಇದರೊಳಗೆ ಮತ್ತು ಸತ್ತಿಗೆ ಕುಣಿತ, ಗೊಂಬೆ ಕುಣಿತ, ಹಲಿಗೆ ವಾದನ ಸಹಿತ ಕಣಿ ಹಲಿಗೆ ಅಂತೇಳಿ ಅವು ಸಹಿತ ಪಾಲ್ಗೊಳ್ಳಲಿವೆ. ಮತ್ತು ವೇದಿಕೆಗೆ ಸೇರಿದ ನಂತರ ಅಲ್ಲಿ ಶಾಸ್ತ್ರೀಯ ಸಂಗೀತ, ಸುಗಮ ಸಂಗೀತ, ಹಿಂದೂಸ್ತಾನಿ ಗಾಯನ, ಸಮೂಹ ನೃತ್ಯ ಈ ರೀತಿ ಕಾರ್ಯಕ್ರಮಗಳು ನೆರವೇರಲಿವೆ. ತದನಂತರ ಬಯಲಾಟ, ನಾಟಕ, ಪೌರಾಣಿಕ ನಾಟಕ, ಸಾಮಾಜಿಕ ನಾಟಕ ಅವು ಸಹಿತ ಪ್ರದರ್ಶನಗೊಳ್ಳಲಿವೆ. ಇದರ ಜೊತೆಗೆ ವೇದಿಕೆ ಕಾರ್ಯಕ್ರಮ ಆದ ನಂತರ ಮೆರವಣಿಗೆಯಲ್ಲಿ ಪಾಲ್ಗೊಂಡಂಥ ಕಲಾ ತಂಡಗಳು 5 ನಿಮಿಷ ಪ್ರದರ್ಶನ ಮಾಡೋಕ್ಕೆ ವೇದಿಕೆಯಲ್ಲಿ ಸಹಿತ ನಾವು ಅನುವು ಮಾಡಿಕೊಡ್ತಾ ಇದ್ದೇವೆ. ಇದರ ಜೊತೆಗೆ 2ನೇ ದಿನ ಅಂದರೆ 5ನೇ ತಾರೀಕಿನ ದಿನ ಯಾವ ಕವಿ ಕಾವ್ಯ ಕುಂಚ ಗಾಯನ ಎನ್ನುವ ಒಂದು ಶೀರ್ಷಿಕೆಯಲ್ಲಿ ಅದೊಂದು ಕಾರ್ಯಕ್ರಮ ನಡೆಯಲಿದೆ. ಕವಿಗಳು, ಚಿತ್ರಕಲಾವಿದರು ಗಾಯನ ಜೊತೆಗೆ ಇದು ಒಂದು ಕಾರ್ಯಕ್ರಮ ನಡೆಯಲಿದೆ. ಅದಾದ ನಂತರ ದಾಸವಾಣಿ ಗಾಯನ, ಕೂಚಿಪುಡಿ ನೃತ್ಯ, ಕೊಳಲು ವಾದನ, ವೀಣಾವಾದನ ಇವು ಸಹಿತ ನೆರವೇರಲಿವೆ. ನಂತರ ಸಮಾರೋಪ ಸಮಾರಂಭ ಆದ ನಂತರ ಪೌರಾಣಿಕ ರಕ್ತರಾತ್ರಿ ನಾಟಕ ಪ್ರದರ್ಶನ ಮತ್ತು ಸಮೂಹ ನೃತ್ಯ
ಜಾದೂ ಪ್ರದರ್ಶನ ಮತ್ತು ನಾಟಕ ಪ್ರದರ್ಶನ ನಡೆಯಲಿವೆ. ಇಷ್ಟೊಂದು ಕಾರ್ಯಕ್ರಮ ಬಳ್ಳಾರಿ ಜಿಲ್ಲಾ ಕಲಾವಿದರು ಹಮ್ಮಿಕೊಂಡಿದ್ದು ಪ್ರಥಮ ಬಾರಿಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುವುದಕ್ಕೆ ನಿಮ್ಮ ಸಹಕಾರ ಅಗತ್ಯ ಅಂತ ನಮಗೊಂದು ಭಾವನೆ. ಈ ಸಂದರ್ಭದಲ್ಲಿ ಜಿಲ್ಲಾ ಕಲಾವಿದರ ಸಂಘದ ಉಪಾಧ್ಯಕ್ಷ ವೀಣಾ ಕುಮಾರಿ, ಕಾರ್ಯದರ್ಶಿ ಎಚ್ ತಿಪ್ಪೇಸ್ವಾಮಿ, ಖಜಾಂಚಿ ರಾಮಣ್ಣಪ್ಪ ಭಜಂತ್ರಿ, ಜಂಟಿ ಕಾರ್ಯದರ್ಶಿಗಳಾದ ವೀರೇಶ್ ದಳವಾಯಿ, ಸುಬ್ಬಣ್ಣ, ಸದಸ್ಯ ಎಂ ವಿನೋದ್ ಸೇರಿ ಇತರರು ಇದ್ದರು.